ಪ್ರೀತಿ ಅನ್ನೋದು ನೀನು ಅನ್ಕೊಂಡಿರೋಷ್ಟು ಸಿಂಪಲ್ ಇಲ್ಲ ಆರವ್. ಇನ್ಸ್ಟಾಗ್ರಾಮ್ನಲ್ಲಿ ವಿರಾಟ್ ಅನುಷ್ಕ ಎಡಿಟ್ಸ್ ನೋಡಿಕೊಂಡು ಪ್ರೀತಿ ಮಾಡಿದವರೆಲ್ಲ ಹಾಗೆ ಇರ್ತಾರೆ ಅನ್ನೋ ಡೆಲ್ಯೂಷನಲ್ಲಿರೋ ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಎಲ್ಲರ ಕತೆಗಳು ಅದೇ ಡಿಸೈನಲ್ಲಿ ಇರೋದಿಲ್ಲ ಮಗ. ಪ್ರೀತಿ ಬಗ್ಗೆ ನೀನು ನನಗೆ ಹೇಳ್ತೀಯಾ? ಗಂಟೆಗೆ 4 ಜನ ಹುಡುಗಿರ ಜೊತೆ ಫ್ಲರ್ಟ್ ಮಾಡೋ ನಿನಗೆ ನನ್ನ ಪ್ಯೂರ್ ಫೀಲಿಂಗ್ಸ್ ಬಗ್ಗೆ ಏನೋ ಅರ್ಥ ಆಗುತ್ತೆ? ನೀನೇನೇ ಹೇಳು ಮಗ, ಈ ಕಾಲದಲ್ಲಿ ಕಮಿಟ್ಮೆಂಟ್ ಇಲ್ಲದೆ ಇರೋ ರಿಲೇಷನ್ಶಿಪ್ಗಳಿಗೆ ಬೆಲೆ ಜಾಸ್ತಿ. ವಾಟ್ ಯು ಸೇ? ಏನೋ ಗೊತ್ತಿಲ್ಲ ಮಗ, ಕಣ್ಮುಂದೆ 1000 ಜನ ಹುಡುಗಿರಿದ್ರು ನನ್ನ ಕಣ್ಣು ಅವಳನ್ನೇ ನೋಡ್ತಾ ಇರುತ್ತೆ, ಬೇರೆ ಯಾರು ಕಾಣೋದೇ ಇಲ್ಲ. ಒಂದು ತಿಳ್ಕೊ ಆರವ್, ನಿನಗೆ ಎಲ್ಲರ ಮಧ್ಯೆ ಅವಳೊಬ್ಳು ಮಾತ್ರ, ಬಟ್ ಅವಳಿಗೆ ಎಲ್ಲರ ಮಧ್ಯೆ ನೀನು ಕೂಡ ಒಬ್ಬ ಅಷ್ಟೇ. ಎಷ್ಟು ದಿನ ಅಂತ ಅವಳು ನೆನಪಲ್ಲೇ ಹಿಂಗೆ ಇರ್ತೀಯ ಹೇಳು? ಹೋಗಿ ಫೇಸ್ ಟು ಫೇಸ್ ನಿಂತ್ಕೊಂಡು ಕನ್ಫೆಸ್ ಮಾಡು, ಇಲ್ಲ ನಿನ್ನ ಹಣೆ ಬರ ಇಷ್ಟೇ ಅಂತ ಮರೆತು ಮೂವ್ ಆನ್ ಆಗ್ಬಿಡು. ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸಕ್ಕೆ ಆಗ್ತಾನೆ ಇಲ್ಲ ಮಗ. ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಹೀಗೆ ಆಯಿತು. ಛೇ, ಹುಡುಗಿರ್ನ ಮಾತಾಡ್ಸಕ್ಕೆ ಬೇಕಿರೋ ಒಂದು ಕ್ವಾಲಿಟಿನೂ ನಮ್ಮ ಹತ್ರ ಇಲ್ಲಪ್ಪ. ರವ್, ಕೂಲಾಗಿರೋ. ಈಗ ಇಶಾ ಬರ್ತಾಳೆ, ಹೆಂಗ್ ಗ್ರೀಟ್ ಮಾಡಬೇಕು ಅಂತ ಸ್ವಲ್ಪ ಪ್ರಿಪೇರ್ ಆಗೋಣ. ಹಾಯ್ ಇಶಾ, ಎನರ್ಜಿಯಿಂದ ಹೇಳೋ. ಹೆಲೋ ಇಶಾ, ಕರೆಕ್ಟಾಗಿ ಹೇಳು. ಹಾಯ್ ಇಶಾ. ಹಾಯ್ ಇಶಾ. ಏನು ಮೀಟ್ ಆಗ್ಬೇಕಂತ ಮೆಸೇಜ್ ಮಾಡಿದ್ದೆ, ಏನು ವಿಷಯ? ಅದೇನಿಲ್ಲ, ನಾನು ಈ ಸಲ ಕಾಲೇಜ್ ಪೋಯಟ್ರಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದಕ್ಕೆ ಯಾವ ಪೋಯಮಿಗೆ ಮ್ಯಾಕ್ಸಿಮಮ್ ಓಟ್ಸ್ ಇರುತ್ತೋ ಅವ್ರು ವಿನ್ನರ್ ಅಂತೆ. ನಂದು ಈ ಪೋಯಮ್ನ ನಿನ್ನ ಹಾಸ್ಟೆಲ್ ನೋಟಿಸ್ ಬೋರ್ಡಲ್ಲಿ ಹಾಕ್ತೀಯಾ? ಸ್ವಲ್ಪ ಹೆಲ್ಪ್ ಆಗುತ್ತೆ. ಓ ಹೌದಾ, ನೈಸ್. ಹೆಲ್ಪ್ ಏನೋ ಮಾಡ್ತೀವಿ, ನಮ್ಗೇನು ಕೊಡಿಸ್ತೀಯಾ? ರಿಸಲ್ಟ್ ಬರಲಿ ಬಿಡೆ, ದೊಡ್ಡ ಪಾರ್ಟಿನೇ ಕೊಡಿಸ್ತೀನಿ. ಕೊಡು ಇಲ್ಲಿ ನೋಡೋಣ. ಯಾಕೋ ಮಳೆ ಬರ ಆಗಿದೆ ಅಲ್ವಾ? ಹಾಂ, ಇನ್ನು ಏನಂತ ಮಾತಾಡೋದಪ್ಪ ಮತ್ತೆ? ಸರಿ, ನಾವು ಹೋಗಿ ಬರ್ತೀವಿ. ಆಲ್ ದ ಬೆಸ್ಟ್ ಕಾಂಪಿಟೇಷನಿಗೆ. ಸರಿ ಬಾಯ್ ಕಣೋ. ಅಟ್ಲೀಸ್ಟ್ ಕಾಫಿಗಾದ್ರೂ ಕರಿಬೇಕಿತ್ತು. ಅವತ್ತು ಅವಳ ಮುಂದೆ 2 ನಿಮಿಷ ಮಾತಾಡೋದೇ ದೊಡ್ಡ ಸಾಧನೆ ಆಗಿತ್ತು. ಇನ್ನು ಗಿನ್ಫೆಸ್ ಎಲ್ಲ ದೂರದ ಮಾತು. ಸರಿ, ಒಂದು ಕೆಲಸ ಮಾಡು. ಹೆಂಗಿದ್ರು ನೀನು ಕವಿತೆ ಬರೀತೀಯ ಅಲ್ವಾ, ಅವಳಿಗೋಸ್ಕರ ಒಂದು ಕವಿತೆ ಬರಿ. ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಅದನ್ನೆಲ್ಲ ಹೇಳು. ಅವಳನ್ನ ಅಲ್ಲಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಹೆಂಗಿದ್ರು ನೀನು ಕವಿತೆ ಕೇಳಿ ಇಂಪ್ರೆಸ್ ಆಗ್ತಾಳೆ, ಅದೇ ಟೈಮ್ ನೋಡ್ಕೊಂಡು ಪ್ರಪೋಸ್ ಮಾಡು. ತುಂಬ ದಿನ ಆದಮೇಲೆ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಎಲ್ಲ ಕ್ರೆಡಿಟ್ಸು ಮೋಹನ್ಗೆ. ಓಕೆ ಗಾಯ್ಸ್, ಟೈಮ್ ಆಗ್ತಿದೆ, ಹೊರಡ್ತೀನಿ ನಾನು. ಗಾಯ್ಸ್ ಎಲ್ಲ ವೆಯ್ಟ್ ಮಾಡಿ, ಈ ಈವೆಂಟ್ಗೆ ಒಂದು ಒಳ್ಳೆ ಎಂಡಿಂಗ್ ಕೊಡೋಣ. ಆರವ್, ಹೇಗಿದ್ರು ನೀನು ಪೊಯಿಟ್ರಿ ಬರೀತೀಯ ಅಲ್ವಾ, ಒಂದು ಒಳ್ಳೆ ಪೊಯಿಟ್ರಿ ಹೇಳು, ಕೇಳೋಣ. ರೀಸೆಂಟಾಗಿ ಯಾವುದು ಬರ್ದಿಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಹಳೇದಾಗಿತ್ತು, 1-2 ಲೈನ್ ಹೇಳು. ಆರವ್, ನಿನ್ನೆ ರಾತ್ರಿ ಯಾವುದೋ ಬರೀತಿದ್ದಲ್ಲ, ಅದನ್ನೇ ಹೇಳು. ಗಾಯ್ಸ್ ಎಲ್ಲ ಜಾಯ್ನ್ ಆಗಿ, ಆರವ್ ಪೊಯಿಟ್ರಿ ಹೇಳ್ತಾನೆ ಇವಾಗ. ಏನಾರೋ ಫುಲ್ ಪ್ರಿಪೇರ್ ಆಗಿ ಬಂದಿರೋಗಿದೆ. ಹೇ ಹಾಗೇನಿಲ್ಲ, ಅದು ನಿನ್ನೆ ನೈಟ್ ಬರಿತಾ ಇದ್ನಲ್ಲ, ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ ಕ್ಯಾರಿ ಮಾಡ್ತಾ ಇದ್ದೆ ಅಷ್ಟೇ. ಪೆಂಡಿಂಗ್ ಇದ್ರೂ ಪರವಾಗಿಲ್ಲ ಮಗ, ಅದನ್ನೇ ಹೇಳು, ಸ್ಟಾರ್ಟ್ ಮಾಡು.
ಎಲ್ಲರ ಹಾಗಲ್ಲ ಅವಳು. ಆ ಹೊಡೆಯೋ ಚಂದ್ರನ್ ತರ ಕಾಣೋಕೆ 3 ಲೇಯರ್ ಮೇಕಪ್ ಹಾಕೋದೇನ್ ಬೇಕಿಲ್ಲ. ಬಟ್ ಅಂದದ ಸೀರೆ ಉಟ್ಟು ಕಿವಿಗೆ ಒಂದ್ ಜೊತೆ ಜುಮ್ಕಿ ಹಾಕ್ಬೇಕು. ಒಂದ್ಸಾರಿ ಮನಸ್ಫೂರ್ತಿ ನಕ್ರೆ ಅದೇ ಅವಳ ಮುಖಕ್ಕೆ ಸಿಂಗಾರ ಆಗ್ಬೇಕು. ಅವಳ ಕಾಲ್ಗೆಜ್ಜೆ ಸದ್ದಿಗೆ ಆ ಹಕ್ಕಿಗಳೇ ನಾಚಬೇಕು. ಆಡುವ ಮಾತು ಬೊಗಸೆ ಎಷ್ಟಿರ್ಬೇಕು, ಆದ್ರೆ ಕೇಳೋದಕ್ಕೆ ಸೊಗಸಾಗಿರ್ಬೇಕು. ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೇಕು. ಆ ಕನಸುಗಳಲ್ಲಿ ನನಗೂ ಸ್ವಲ್ಪ ಜಾಗ ಕೊಡ್ಬೇಕು. ಇಂಥ ಅಪ್ಸರೆ ನನ್ನ ಲೈಫ್ಗೆ ಬಂದು ನನ್ನನ್ನು ಒಪ್ಕೊಂಡ್ರೆ ಈ ಜಗತ್ತಲ್ಲಿರೋ ಅಷ್ಟು ಪ್ರೀತಿನ ಅವಳ ಮುಂದೆ ತಂದಿಡ್ತೀನಿ. ಹೂವಿನ ಪಲ್ಲಕ್ಕಿಲಿ ಕೂರಿಸಿ ನನ್ನ ಮನಸ್ಸು ತುಂಬಾ ಮೆರವಣಿಗೆ ಮಾಡ್ತೀನಿ. ಅವಳ ನಾನ್ ಸ್ಟಾಪ್ ಬೈಗುಳಗಳಿಗೆ ನಾನೇ ಕೇಳುಗನಾಗ್ತೀನಿ. ಅವಳ ಕೈ ಬೆರಳು ಹಿಡ್ಕೊಂಡು ದಾರಿಯುದ್ದಕ್ಕೂ ನಡಿತೀನಿ. ಬದುಕಿನ ಪ್ರತಿ ಪುಟದಲ್ಲೂ ಅವಳ ಹೆಸರನ್ನೇ ಬರೀತೀನಿ. ಆಕೆ ನನ್ನವಳು ಅಂತ ಸಾರಿ ಸಾರಿ ಹೇಳ್ತೀನಿ. ಇನ್ನು ಹಾರಕ್ ಬರ್ದೇ ಇರೋ ಹಕ್ಕಿ ನಾನು, ಆದ್ರೂ ನಿನ್ನ ಪ್ರೀತಿಯಲ್ಲೇ ತೇಲ್ತಿದ್ದೀನಿ. ಆ ಪ್ರೀತಿನ ಈ ಪತ್ರದಲ್ಲಿ ಗೀಚಿದ್ದೀನಿ. ಹಾಯ್ ಯಾರು? ವಾವ್, ಮೈಂಡ್ ಬ್ಲೋಯಿಂಗ್. ಎಷ್ಟು ಚೆನ್ನಾಗಿ ಬರ್ತಿದ್ಯಾ ಗೊತ್ತಾ? ಇಟ್ಸ್ ಸೋ ಅಮೇಝಿಂಗ್. ಥ್ಯಾಂಕ್ ಯು. ಇನ್ನೊಂದ್ಸಲ ಓದ್ಬೋದಾ? ಇವಳ ಹೆಸರು ಬೇರೆ ಬರೆದಿದ್ದೀನಿ, ಏನಪ್ಪ ಮಾಡಲಿ? ಅಯ್ಯೋ ಸಾರಿ. ಇಟ್ಸ್ ಓಕೆ. ಸದ್ಯ ಬಚಾವಾದೆ. ಯಾರಿಗೋಸ್ಕರ ಬರ್ತಿದ್ಯಾ ಯಾರು? ಹೇ, ಯಾರಿಗೂ ಇಲ್ಲಪ್ಪ, ಇಮ್ಯಾಜಿನೇಷನಲ್ಲಿ ಬರ್ದಿರೋದಷ್ಟೇ. ಈ ತರ ಪೊಯಿಟ್ರಿ ಹೇಳಿ ಯಾರಾದ್ರೂ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗಿ ಆದ್ರೂ ಖಂಡಿತ ಒಪ್ಕೋತಾಳೆ. ಇನ್ ಕೇಸ್ ಇಫ್ ಯು ಲೈಕ್ ಸಮವನ್, ಇದನ್ನ ಕೊಟ್ಟು ಪ್ರಪೋಸ್ ಮಾಡ್ಬಿಡು. ಈಶಾ, ಟೈಮ್ ಆಯ್ತು, ಬಾ ಲೆಟ್ಸ್ ಗೋ. ಓಕೆ ದೆನ್ ನಾನು ಹೋಗ್ತೀನಿ. ಒನ್ಸ್ ಅಗೇನ್ ನೈಸ್ ಪೊಯಿಟ್ರಿ. ಹೇಳ್ಬಿಡ್ಬೇಕಿತ್ತು ಆರವ್, ಇದಕ್ಕಿಂತ ಒಳ್ಳೆ ಚಾನ್ಸ್ ಇನ್ನೊಂದು ಸಿಗ್ತಿರ್ಲಿಲ್ಲ. ಅವಳೇ ಹೇಳಿದ್ಲಲ್ಲ ಮಗ ಇಷ್ಟ ಆಯ್ತು ಅಂತ, ಕನ್ಫ್ಯೂಸ್ ಮಾಡ್ಬಿಡು. ಜೀವನ ಪೂರ್ತಿ ಅವಳ ಜೊತೆಗಿರ್ಬೋದು. ಜೀವನ ಪೂರ್ತಿ ಅವಳ ಜೊತೆಗಿರ್ಬೋದು. ಪ್ರೀತಿಯ ಈಶಾಗಾಗಿ ತಿಳಿ ಕೆಂಪಿನ ಆಗಸದಿ, ತುಸು ತಂಪಿನ ಗಾಳಿಯಡಿ, ಕಿವಿಗಿಂಪಾದ ಕೋಗಿಲೆ ಹಾಡಿಗೆ ಸುರಿವ ತುಂತುರು ಮಳೆಯು ನೀನು. ಅರ್ಧರಾತ್ರಿಯ ಮಂದ ಬೆಳಕಲಿ, ನೆತ್ತಿಗೇರಿದ ಚಂದ ಕನಸಲಿ, ನನ್ನವಳ ಮುಡಿಗೊಂದು ನಕ್ಷತ್ರ ತಂದಿಟ್ಟೆ ನಾನು. ಆ ಚಂದ ಕನಸಿಗೆ ನಾ ಕೊಟ್ಟ ಹೆಸರೇ ನೀನು. ಸುಮ್ಮನಿದ್ದರೂ ಕಾಡುವ ಸೆಳೆತ ನೀನು, ನಾ ಹೇಳದ ಕವಿತೆಗಳ ಒಡತಿ ನೀನು, ನಾ ಬರೆದ ಪತ್ರಗಳಿಗೆ ಮಿಡಿತ ನೀನು. ನೀನಿಲ್ಲದೆ ತುಸು ಉಸಿರಾಡಲು ನನ್ನ ಪ್ರತಿ ಬಡಿತದ ಹಿಡಿತ ನೀನು. ನನ್ನ ಅರ್ಥದಲ್ಲಿ ಪ್ರೀತಿ ಅಂದರೆ ಏನು ಗೊತ್ತಾ ಮಗ? ದೂರದಲ್ಲಿತ್ತು ಅವಳು ನಗದನ್ನು ನೋಡಿ ನಾನು ಸಂತೋಷ ಪಡೋದು, ನಾನು ಖುಷಿಯಾಗಿದ್ದಾಗ ಅವಳನ್ನೇ ನೆನೆಸ್ಕೊತಾ ಇರೋದು. ಟೈಮ್ ಪಾಸ್ಗೆ ಪ್ರೀತಿ ಮಾಡೋ ಈ ಕಾಲದಲ್ಲಿ ಜೀವನ ಪೂರ್ತಿ ಅವಳ ಜೊತೆನೇ ಕಳೆಯೋದು. ನಮಗೂ ಟೈಮ್ ಬರುತ್ತೆ ಮಗ, ಪೇಷನ್ಸ್ ಇರಬೇಕಷ್ಟೇ.